ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ನನ್ನ ಮಗಳು ಸುರಭಿಯಲ್ಲಿ ನೀನೆಲ್ಲಿ? ಅವಳು ಎಂತ ಸ್ವಾಭಿಮಾನಿ ಅಂತ ನಿನಗೆ ಗೊತ್ತಿಲ್ಲ. ಅವಳು ಯಾವತ್ತೂ ಯಾವುದಕ್ಕೂ ಯಾರನ್ನೂ ಕೇರ್ ಮಾಡ್ದವಳೆ ಅಲ್ಲ. ಆದ್ರೆ ನೀನು ಬಂದಾಗಿಂದನೂ ನನ್ನ ಹಿಂದೆನೆ ಸುತ್ತಾ ಇದೀಯಾ. ಯಾವುದೇ ಕಾರಣಕ್ಕೂ ನೀನ್ ನನ್ನ ಮಗಳಾಗೋಕ್ ಸಾಧ್ಯನೇ ಇಲ್ಲ. ಅಮ್ಮ 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 ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಮ್ಮ. ನೋಡು ನೋಡು ನೋಡು, ನನ್ನ ರೂಪ ಅಷ್ಟೇ ಬದಲಾಗಿದ್ಯಮ್ಮ. ಅಮ್ಮ ನನ್ನ ರೂಪ ಅಷ್ಟೇ ಬದಲಾಗಿದ್ಯಮ್ಮ. ಸಾಕು, ಸುಮ್ಮನೆ ಇರೇ. ಬಂದಾಗಿಂದನೂ ಇದೇ ಪಿಟಿಲ್ ಕುಯ್ತಾನೆ ಇದೀಯಾ. ಯಾವ ಪುರಾಣದಲ್ಲಾಗ್ಲಿ ಯಾವ ಕಥೆಯಲ್ಲಾಗ್ಲಿ ಇಂಥ ಒಂದು ವಿಚಿತ್ರ ಘಟನೆ ನಡೆದಿದ್ದೇ ಇಲ್ಲ. ನಾನ್ ಸ್ವಲ್ಪ ದದ್ದಿ ಆಗಿರೋದಕ್ಕೆ ಮೊದ್ಲು ನಿನ್ನ ನಂಬಿಟ್ಟೆ. ಈಗ ಗೊತ್ತಾಗ್ತಿದೆ ನೀ ನನ್ ಸುರಭಿ ಅಲ್ಲ ಕಣೆ. ಇದ್ದಕ್ಕಿದ್ದ ಹಾಗೆ ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ನೋಡು, ಈ ಮನೆಯಲ್ಲಿ ನನ್ ಕಣ್ಣೀರಿಗೆ ಕರಗ್ತಾ ಇದ್ದಿದ್ದು ಒಂದೇ ಒಂದ್ ಜೀವ ಅಂದ್ರೆ ನೀನೇನಮ್ಮ. ಇಷ್ಟು ದಿನ ನೀನಂಗ್ ಸಪೋರ್ಟ್ ಮಾಡ್ತಿದ್ದೆ ಅಂತ ನನ್ ಜೀವ ಉಸಿರಾಡ್ತಿತ್ತಮ್ಮ. ಈಗ ನೀನೇ ನನ್ ಮೇಲೆ ಅನುಮಾನ ಪಡ್ತಿದ್ಯಲ್ಲಮ್ಮ. ಅಮ್ಮ ಏನಾಗಿದ್ಯಮ್ಮ ನಿಂಗೆ? ನನಗೆ ಜ್ಞಾನೋದಯ ಆಗಿದೆ. ನೀನು ಸೂರ್ಯವಂಶದ ಆಸ್ತಿ ಕೊಳ್ಳೆ ಹೊಡೆಯಕ್ ಬಂದಿರೋ ಮಾಟಗಾತಿ. ನಮ್ಮೆಲ್ಲರ ಭಾವನೆಗಳ ಜೊತೆ ಆಟ ಆಡ್ತಿರೋ ಮೋಸಗಾತಿ ನೀನು. ನನ್ನ ಪ್ರಕಾರ ಹೇಳೋದಾದ್ರೆ ನೀನೊಬ್ಳು ದೊಡ್ಡ 420. ನೀ ನನ್ನ ಮಗಳಲ್ಲ, ನೀ ನನ್ನ ಸುರಭಿ ಆಗಿರೋದಕ್ಕೆ ಸಾಧ್ಯ ಇಲ್ಲ. ನೀ ನನ್ನ ಮಗಳಲ್ವೇ ಅಲ್ಲ. ಅಮ್ಮ